ನಮಸ್ಕಾರ. ಡಯಟ್ ಅಂದ್ಕೂಡ್ಲೆ ತುಂಬ ಜನ ಅಂದ್ಕೊಳ್ಳೋದೇನು ಅಂತಂದರೆ ನಾವು ಕಮ್ಮಿ ತಿನ್ನಬೇಕು, ಸಪ್ಪೆ ಊಟ ಮಾಡಬೇಕು, ಇಷ್ಟ ಆಗಿರೋದನ್ನು ತಿಂದೇ ಇರೋಂಥದ್ದು, ಅದನ್ನು ಡಯಟ್ ಅಂತ ತುಂಬ ಜನ ಅಂದ್ಕೊಂಡಿದ್ದಾರೆ. ಅದರಲ್ಲೂ ಡಯಾಬಿಟೀಸ್ ಬಂದ ಕೂಡಲೇ ಓಕೆ ಸ್ವೀಟ್ ತಿನ್ನಂಗೆ ಇಲ್ಲ ಅಥವಾ ಏನು ಹೊರಗಡೆ ತಿನ್ನಂಗಿಲ್ಲ, ತುಂಬ ಸಪ್ಪೆಯಾಗಿ ಊಟ ಮಾಡಬೇಕು, ಒಂಥರ ಲೈಫ್ ತುಂಬ ಸಪ್ಪೆ ಅನಿಸ್ಬಿಡತ್ತೇನೋ ಅಥವಾ ಡಯಟ್ ಅಂತ ಈ ಥರ ಎಲ್ಲ ಒಂದು ಡಯಟ್ ಅಂದ ತಕ್ಷಣ ಆ ಥರ ಒಂದು ಕಲ್ಪನೆಗಳು ಜನರಲ್ಲಿ ಮೂಡ್ತಾ ಇರೋಂಥದ್ದು ತುಂಬ ಜನ ಹಂಗೆ ಅಂದ್ಕೊಂಡಿದ್ದಾರೆ. ಆದರೆ ನಾವು ಹೇಳ್ತೀವಿ ಒಂದು ಡಯಟ್ ಪ್ಲ್ಯಾನ್ ಅಥವಾ ನ್ಯೂಟ್ರಿಷನ್ ಪ್ಲ್ಯಾನ್ ಹೆಂಗಿರತ್ತೆ ಅಂತಂದರೆ ನಿಮಗೆ ಇಷ್ಟವಾಗಿರೋದನ್ನು ತಿನ್ನಬಹುದು, ಆದರೆ ಅದ್ರ ಬಗ್ಗೆ ಒಂದು ನಿಗಾ ಇರಬೇಕು. ಬೇಕಾಬಿಟ್ಟು ತಿನ್ನೋಂಥದ್ದಲ್ಲ, ಅದಕ್ಕೊಂದು ಪೋರ್ಷನ್ ಕಂಟ್ರೋಲ್, ಯಾವ ಸಮಯದಲ್ಲಿ ಯಾವ ಸಂದರ್ಭದಲ್ಲಿ ಹೇಗೆ ಸ್ವೀಕರಿಸಬೇಕು ಆ ಥರ ಸ್ವೀಕರಿಸಿದ್ರೆ ಖಂಡಿತವಾಗ್ಲೂ ಆರೋಗ್ಯನ ಮೇಂಟೈನ್ ಮಾಡೋಕ್ಕೆ ಸಾಧ್ಯ ಇದೆ. ನಮಗೆ ಫಸ್ಟ್ ನನಗೆ ಹೆಚ್ಚಿನ ಕ್ಲೈಂಟ್ಗಳು ಕೇಳೋದು, ನನಗೆ ಇದು ಇಷ್ಟ, ನನಗೆ ಅನ್ನನೇ ಇಷ್ಟ, ನೀವು ಅನ್ನ ಕೊಡ್ತೀರಾ? ಇವಾಗ ಡಯಾಬಿಟೀಸ್ ಅಂತ ಬಂದಾಗ ನನಗೆ ಅನ್ನ ಇಷ್ಟ, ನೀವು ಬೇರೆನೂ ತಿನ್ನಕ್ಕೆ ಹೇಳಬೇಡಿ, ನನಗೇನೋ ಒಂದು ಹೊಸದಾಗಿ ಇರೋದನ್ನು ತಿನ್ನಕ್ಕೆ ಹೇಳಬೇಡಿ ಅಂತ ಹೇಳ್ತಾರೆ. ನಾವು ಹೇಳೋದು ಹಂಗೆ ನಾವು ತಿನ್ನಬೇಕು ಅಂತಲೂ ಇಲ್ಲ. ಈಗ ಜೆನೆಟಿಕಲಿ ನೀವು ಜಾಸ್ತಿ ರಾಗಿ ಬಳಸ್ತಾ ಇರೋದು ಅಥವಾ ಜೋಳ ಬಳಸ್ತಿರೋಂಥದ್ದು ಅಥವಾ ಅಕ್ಕಿ ಬಳಸ್ತಿದ್ರೆ ಖಂಡಿತವಾಗ್ಲೂ ಅದನ್ನೇ ನಾವು ಮುಂದುವರ್ಸ್ಕೊಂಡು ಹೋಗೋಕ್ಕೆ ಸಾಧ್ಯ ಇದೆ. ಆದರೆ ಯಾವುದನ್ನು ಎಷ್ಟು ತಿನ್ನಬೇಕು, ಯಾವಾಗ ತಿನ್ನಬೇಕು, ಅದರಲ್ಲಿ ನಾವು ಹೆಲ್ಪ್ ಮಾಡ್ತೀವಿ. ಸೊ ನಮ್ಮ ಡಯಟ್ ಚಾರ್ಟ್ಗಳನ್ನು ನೋಡಿದಾಗ ಕೆಲವೊಂದು ಜನ ಹೇಳ್ತಾರೆ, ಏನು ನೀವು ಹೊಸ್ತು ಏನೂ ಕೊಟ್ಟೇ ಇಲ್ಲ, ನಾವು ಏನು ತಿಂತಿದ್ವಿ ಅದನ್ನೇ ನೀವು ಕೊಟ್ಟಿದ್ದೀರಾ ಅಂತ. ಹೌದು, ನೀವೇನು ತಿಂತಿದ್ದೀರಾ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಅದಕ್ಕೆ ನಿಮ್ಮ ದೇಹದ ಪ್ರಕೃತಿನ ಅರ್ಥ ಮಾಡಿಕೊಂಡು ಅದನ್ನು ಚೇಂಜಸ್ ಮಾಡಿಕೊಂಡು ಅದರಲ್ಲಿ ಹೇಗೆ ಬದಲಾವಣೆಗಳನ್ನು ತರಬೇಕು ಅಂತ ಹೇಳೋದನ್ನು ನಾವು ಹೇಳ್ಕೊಡೋಂಥದ್ದು. ಅಲ್ಲಿ ನ್ಯೂಟ್ರಿಷನಿಸ್ಟ್ಗಳು ಕೆಲಸ ಮಾಡೋಂಥದ್ದು. ಅಂದರೆ ನಿಮ್ಮ ದೇಹಕ್ಕೆ ಹೇಗೆ ನಾವು ಫುಡ್ಡನ್ನು ಕೊಡಬೇಕು, ಯಾವ ಟೈಮಲ್ಲಿ ಯಾವ ಪದಾರ್ಥವನ್ನು ಕೊಟ್ಟರೆ ಅದರಿಂದ ಜಾಸ್ತಿ ಬೆನಿಫಿಟ್ ಸಿಗಬಹುದು. ಅದ ಕಾರಣನೇ ನಮಗೆ ಈಗ ತುಂಬ ಜನ, ನೀವು ಎಲ್ಲ ಕಡೆಲೂ ಓದ್ತಾ ಇರ್ಬೋದು, ನೋಡ್ತಿರ್ಬೋದು, ಹಲವಾರು ವಿಷಯಗಳು ಬಂದಿರುತ್ತೆ. ಈಗ ಮೆಂತೆ ತೊಗೊಂಡ್ರೆ ಡಯಾಬಿಟೀಸ್ ಕಮ್ಮಿ ಆಗುತ್ತೆ, ಹೀಗೆ ಆ್ಯಪಲ್ ಸಿಡರ್ ವಿನೆಗರ್ ತೊಗೊಂಡ್ರೆ ಕಮ್ಮಿ ಆಗುತ್ತೆ, ಪನ್ನೀರ್ ಕಪೂಲ್, ಹೀಗೆ ಹಲವಾರು ಪದಾರ್ಥಗಳು ಸ್ವೀಕರಿಸೋ ಮುಖಾಂತರ ಶುಗರ್ ಲೆವೆಲ್ಸನ್ನು ಮೇಂಟೈನ್ ಮಾಡಬಹುದು ಅಂತ ಹೇಳೋದನ್ನು ನೀವು ಕೇಳಿರ್ತೀರ. ಆದರೆ ಅದನ್ನು ನೀವು ಅಳವಡಿಸ್ಕೊಂಡಾಗ ನಿಮಗೆ ರಿಸಲ್ಟ್ ಸಿಗದೇ ಇರೋಂಥದ್ದು. ಯಾಕೆಂತಂದರೆ ಅದು ಆ ವ್ಯಕ್ತಿಯ ಪ್ರಕೃತಿ ಮೇಲೆ ಡಿಸೈಡ್ ಆಗೋಂಥದ್ದು. ಸೊ ಇಲ್ಲಿ ನಾವು ಅದನ್ನು ಹೆಲ್ಪ್ ಮಾಡೋಂಥದ್ದು. ಸೊ ಯಾವ ಟೈಮಲ್ಲಿ ತಿಂತೀರಾ, ಎಷ್ಟು ತಿಂತೀರಾ, ಸೊ ಈ ಮೈಂಡ್ಫುಲ್ನೆಸ್ ಮತ್ತು ಪೋರ್ಷನ್ ಕಂಟ್ರೋಲ್ ಇದೆರಡೂ ಒಬ್ಬ ಡಯಾಬಿಟಿಕ್ ಅಂತಲ್ಲ, ಯಾವುದೇ ವ್ಯಕ್ತಿ ಆದ್ರೂ ಇರಬೇಕು. ಆವಾಗಷ್ಟೇ ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೊಳ್ಳೋಕ್ಕೆ ಸಾಧ್ಯ ಆಗೋಂಥದ್ದು. ಈ ಪೋರ್ಷನ್, ಯಾಕೆ ಪೋರ್ಷನ್ ಬೇಕು? ಇವಾಗ ಕ್ಯಾಲರೀಸಲ್ಲಿ ತಿನ್ನಲೇಬೇಕು ಅಂತಲ್ಲ. ಈಗ ತುಂಬ ಜನ ಹೇಳ್ತಾರೆ, ಯಾಕೆ ಅದು ಕ್ಯಾಲರೀಸ್, ಯಾಕೆ ನಾವು ಫುಡ್ಡನ್ನು ವೇ ಮಾಡಬೇಕು, ಹಾಗೆ ತಿನ್ನಬಾರ್ದ ಅಂತ. ಖಂಡಿತವಾಗ್ಲೂ ನಿಮಗೆ ನಿಮ್ಮ ಹೊಟ್ಟೆಯ ಸಾಮರ್ಥ್ಯದ ಬಗ್ಗೆ, ನಿಮಗೆ ಹೊಟ್ಟೆ ತುಂಬಿರೋದು ಚೆನ್ನಾಗಿ ಗೊತ್ತಾಗತ್ತೆ ಅಂತಂದರೆ ಏನು ತೂಕ ಮಾಡೋದು ಅವಶ್ಯಕತೆ ಇರಲ್ಲ. ಆದರೆ ನಾವು ಫಸ್ಟ್ ಕ್ಲೈಂಟಿಗೆ ಬಂದ ತಕ್ಷಣ ಒಂದು 2-3 ದಿವಸ ನಿಮ್ಮ ಆಹಾರನ ತೂಕ ಮಾಡಿ ತಿನ್ನಿ ಅಂತ ಹೇಳ್ತೀವಿ. ಯಾಕೆಂತಂದರೆ ಈಗ ನಾವು ಎಷ್ಟು ತಿಂತಾ ಇದ್ದೀವಿ ಅಂತಂದರೆ ನಮಗೆ ಹೊಟ್ಟೆ ತುಂಬಿರೋದು ಗೊತ್ತಾಗಲ್ಲ. ಹೊಟ್ಟೆ ತುಂಬಿದ್ದಂದ್ರೆ ಏನು, ಫುಲ್ ಆಗಬೇಕು, ಆವಾಗ ನಮಗೆ ಗೊತ್ತಾಗೋದು. ಮುಕ್ಕಾಲು ಅಂಶದಲ್ಲಿ ನಿಲ್ಲಿಸ್ಬೇಕು. ಯಾವಾಗಲೂ ನಾವು ಹೊಟ್ಟೆ ಬಿರಿಯೋ ಥರ ತಿನ್ನಬಾರ್ದು ಅಂತ ಹೇಳ್ತಾರಲ್ಲ, ಆ ಥರ. ಆ ಮುಕ್ಕಾಲು ಆಗಿರೋದು ನಮಗೆ ಗೊತ್ತಾಗ್ತಾ ಇಲ್ಲ. ನಮ್ಮ ದೇಹ ತುಂಬ ಚಿಕ್ಕ ಮಗು ಇರಬೇಕಾದ್ರೆ ಆ್ಯಕ್ಚುಲಿ ನಮ್ಗೆ ಚೆನ್ನಾಗೇ ಇರುತ್ತೆ ಮಗುವಿನಲ್ಲಿ. ಆದರೆ ನಮಗೆ ಹೆಂಗೆ ಅಂತಂದರೆ ನಾವು ಏನು ಕಲಿಸಿರ್ತೀವೋ, ಈಗ ಏನು ಮಗುಗೆ ತಿನ್ಸೋಕ್ಕೆ ನಾವು ಕಲಿಸಿದಷ್ಟು ಅದು ತಿನ್ನಲೇಬೇಕು. ಕಾಲಕ್ರಮೇಣ ಏನಾಗುತ್ತೆ, ಅದು ಒಂದಿಷ್ಟು ತಿಂದಾಗ ಮಗು ಸಾಕು ಅಂತ ಹೇಳುತ್ತೆ, ಆದರೆ ನಾವು ಅಲ್ಲಿ ನಿಲ್ಲಿಸಲ್ಲ, ಇನ್ನೂ ಜಾಸ್ತಿ ತಿನ್ನಿಸ್ತಾ ಹೋಗ್ತೀವಿ. ಸೊ ಈ ಥರ ಜಾಸ್ತಿ ತಿನ್ನಿಸಿದಾಗ ಏನಾಗುತ್ತೆ, ಸೆಟೈಟಿ ಸಿಗ್ನಲ್ ಏನಿದೆ ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಹಸಿವೆ ಹೊಟ್ಟೆ ತುಂಬಿರೋ ರೀಡ್ ಮಾಡ್ತಾ ಇರೋಂಥದ್ದು ಕಮ್ಮಿ ಆಗ್ತಾ ಬರುತ್ತೆ. ಸೊ ಓವರ್ ಈಟಿಂಗ್ ಸ್ಟಾರ್ಟ್ ಆಗುತ್ತೆ. ಇದು ಹಲವಾರು ವರ್ಷಗಳಾದಾಗ ನಮಗೆ ನಮ್ಮ ಕಂಟ್ರೋಲೇ ಇರಲ್ಲ. ಆ ಕಂಟ್ರೋಲನ್ನು ತರೋಕ್ಕೋಸ್ಕರ ಈ ಕ್ಯಾಲರಿ ಕ್ಯಾಲ್ಕುಲೇಷನ್ಸ್ ಅಥವಾ ವೇಯಿಂಗು ಅದೆಲ್ಲ ಬಂದಿರೋಂಥದ್ದು. ಆದರೆ ನೀವು ಚೆನ್ನಾಗಿ ಇಟ್ಕೊಂಡ್ರೆ ನಿಮ್ಮ ಇದು ಓವರಾಲ್ ಜೀರ್ಣ ಪ್ರಕ್ರಿಯೆ ಅಥವಾ ಜೀರ್ಣ ಆಗಿ ಅರಗಿಸ್ಕೊಳ್ಳುವಿಕೆ ಅದೆಲ್ಲ ಚೆನ್ನಾಗಿದೆ ಅಂತಂದರೆ ನಿಮಗೆ ಖಂಡಿತವಾಗ್ಲೂ ಬೇಕಾಗಲ್ಲ. ಆದರೆ ಅದನ್ನು ಅರ್ಥ ಮಾಡ್ಕೊಳ್ಳೋ ತನಕ ಒಂದು ಹೆಲ್ಪ್ ಬೇಕಾಗತ್ತಲ್ಲ, ಅದಕ್ಕೋಸ್ಕರ ಈ ಫುಡ್ಡನ್ನು ಮೆಷರ್ ಮಾಡೋಂಥದ್ದು ಅಥವಾ ಇಷ್ಟು ಪೋರ್ಷನಲ್ಲಿ ತಿನ್ನಿ,
ಅಥವಾ ಇದಿಷ್ಟು ಈ ಸಂದರ್ಭದಲ್ಲಿ ತಿನ್ನಿ, ಮೈಂಡ್ಫುಲ್ಲಾಗಿ ತಿನ್ನಿ, ಇವುಗಳೆಲ್ಲ ಬಂದಿರೋದೇ ನಮ್ಮ ತಪ್ಪಾದ ಆಹಾರ ಕ್ರಮಗಳಿಂದಾಗಿ. ಯಾಕೆಂತಂದರೆ ಅದನ್ನೆಲ್ಲ ಬಿಟ್ಕೊಂಡು ಬಂದಿದ್ದೀವಿ ನಾವು. ಅದು ಇವತ್ತು ನಿನ್ನೆ ಅಂತಲ್ಲ, ಒಂದು ವಾರ ಒಂದು ದಿನ ಅಂತಲ್ಲ, 10-12 ವರ್ಷಗಳು ಅಥವಾ 20 ವರ್ಷಗಳ ಆದಮೇಲೆ ಅದರದ್ದು ಸಮಸ್ಯೆಗಳು ನಮಗೆ ಗೊತ್ತಾಗ್ತಾ ಇರೋಂಥದ್ದು. ಕೆಲವರು ಮಕ್ಕಳು ತುಂಬ ಸಣ್ಣ ಇರ್ಬೇಕಾದ್ರೆ ಓವರ್ ಈಟಿಂಗ್ ಮಾಡ್ತಾರೆ, ಆಮೇಲೆ ಕ್ರಮೇಣ ಸರಿ ಹೋಗ್ತಾರೆ. ಇನ್ನು ಕೆಲವರು ಮಿಡಲ್ ಏಜಲ್ಲಿ ಅಥವಾ ಟೀನ್ ಏಜಲ್ಲಿ ಜಾಸ್ತಿ ತಿನ್ನೋಂಥದ್ದು ಓವರ್ ಈಟಿಂಗ್ ಹ್ಯಾಬಿಟ್ಗಳು ಬಂದಿರತ್ತೆ. ಅಥವಾ ಇನ್ಯಾವುದೋ ಒಂಥರ ಇವಾಗ ಅನ್ನದ ಪೋಷನ್ ಎಷ್ಟಿರಬೇಕು ಅಂತ ಹೇಳೋದು ಒಂಥರ ನಾವು ಮರ್ತ್ಕೊಂಡ್ಬಿಟ್ಟಿದ್ದೀವಿ, ನಾವು ಹೇಗೆ ತಿಂತಾ ಇದ್ವಿ ಅಥವಾ ನಮ್ಮ ಪೂರ್ವಜರು ಹೇಗೆ ತಿಂತಿದ್ರು ಅಂತ. ನಾವು ಯೂಶಲಿ ಹೇಳ್ತೀವಿ ಪೂರ್ವಜರು ಅಂತ ತಗೊಂಡಾಗ, ಎಸ್ಪೆಷಲಿ ಈಗಿನ ಜನ್ರೇಷನ್, ಈಗಿನ ಟೈಮಲ್ಲಿ ಬರೀ 30-40 ವರ್ಷ ಹಿಂದೆ ಅಲ್ಲ, ನಾವು 80-90 ವರ್ಷ ಹಿಂದೆ ಹೋಗಬೇಕು. ಆ ಕಾಲದ ಅವರು ಹೇಗೆ ತಿಂತಿದ್ರು ಅದನ್ನು ನಾವು ಗಮನಿಸಬೇಕಾಗಿರೋಂಥದ್ದು. ಯಾಕೆಂತಂದರೆ ಇವಾಗ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತಂದರೆ ನಾವು ಟೆಕ್ನಾಲಜೀಸ್ ಬೆಳೆದಂಗೂ ನಮ್ಮ ಆಹಾರ ಕ್ರಮಗಳಲ್ಲೂ ತುಂಬ ವ್ಯತ್ಯಾಸ ಬಂದಿದೆ. ಒಂದು ಸಣ್ಣ ಉದಾಹರಣೆ ಈಗ ಗಮನಿಸೋದಂತಾದರೆ, ಸಣ್ಣ ಮಗುವಿಗೆ ಕೊಡೋ ಆಹಾರ ಮೊದಲೇ ಹೆಂಗಿತ್ತು ಅಂತಂದರೆ, ಮಗುವಿಗೆ ಹಲ್ಲು ಬಂದಾಗ ಅದು ಕೂತ್ಕೊಳ್ಳೋಕೆ ಶುರು ಮಾಡಿದ್ಮೇಲೆ ಮನೇಲಿ ಏನು ಅಡುಗೆ ಮಾಡ್ತಿದ್ದಿದ್ದು ಅದನ್ನೇ ಕೊಡ್ತಿದ್ದಿದ್ದು. ಆದರೆ ಈಗ ಒಂದು 50-60 ವರ್ಷ ಹಿಂದಿನ ಮಾತ್ರ ಸರಿಯಾಗಿ ಅಥವಾ ಪೇಸ್ಟ್ ಫಾರ್ಮ್ಗಳನ್ನೆಲ್ಲ ನಾವು ಕೊಡೋಕ್ಕೆ ಶುರು ಮಾಡಿರೋದು, ಅಥವಾ ಬೇರೆ ಬೇರೆ ಈಗ ಬ್ರ್ಯಾಂಡ್ಗಳು ಬರೋಕ್ಕೆ ಶುರು ಆಗಿರೋಂಥದ್ದೆಲ್ಲ ಇತ್ತೀಚೆಗೆ. ಮೊದಲು ಅದು ಇರಲಿಲ್ಲ. ಹೀಗೆ ನಮ್ಮ ಪ್ರಾಸೆಸ್ಡ್ ಫುಡ್ ಏನಿದೆ ಅದು ಇತ್ತೀಚೆಗೆ ಜಾಸ್ತಿ ಆಗಿರೋಂಥದ್ದು. ಇದು ನಮ್ಮ ಆರೋಗ್ಯಕ್ಕೆ ಸಮಸ್ಯೆ ಮಾಡ್ತಾ ಇರೋಂಥದ್ದು. ಹೀಗೆ ಓವರಾಲ್ ನಮಗೆ ಪೋರ್ಷನ್ ಕಂಟ್ರೋಲ್ ತಪ್ಪಿರೋದು ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಿರೋದ್ರಿಂದ. ಓವರಾಲ್ ನಮಗೆ ಸಿಗಂಥ ಆಹಾರಗಳು, ಬೇರೆ ಬೇರೆ ವಿವಿಧ ಆಹಾರಗಳಿಂದ ನಮ್ಮ ಪೋರ್ಷನ್ ಕಂಟ್ರೋಲ್ ಇಲ್ಲ. ನಮಗೆ ಯಾವುದನ್ನು ಎಷ್ಟು ತಿನ್ನಬೇಕು ಅಂತ ಹೇಳೋದು ಗೊತ್ತಿಲ್ಲದೆ ಹೋಗಿರೋದು. ಸೊ ಅದನ್ನು ಹೇಳ್ಕೊಡ್ಬೇಕಾಗಿದೆ. ಇವಾಗ ಡಯಾಬಿಟೀಸಲ್ಲಿ ಮೇನ್ ಆಗಿರೋದೇ ಪೋರ್ಷನ್ ಕಂಟ್ರೋಲ್. ಈಗ ಡಯಾಬಿಟೀಸ್ ಬರ್ತಾ ಇರೋದನ್ನೇ ಪೋರ್ಷನ್ ಕಂಟ್ರೋಲ್ ಇಲ್ಲದೇನೆ, ಅತಿಯಾಗಿ ಜಾಸ್ತಿ ಕಾರ್ಬೋಹೈಡ್ರೇಟ್ಸ್, ರೀಫೈನ್ಡ್ ಕಾರ್ಬೋಹೈಡ್ರೇಟ್ಸ್ ತಗೊಳ್ಳೋದು, ನಾರಿನಾಂಶಗಳು ಕಮ್ಮಿ ಮಾಡ್ಕೊಳ್ಳೋಂಥದ್ದು ಓವರಾಲ್ ಊಟದಲ್ಲಿ. ಸೊ ಅದು ಏನಾಗುತ್ತೆ, ಡಯಾಬಿಟೀಸಿಗೆ ಎಡೆ ಮಾಡ್ತಾ ಇರೋಂಥದ್ದು. ಇನ್ನು ಡಯಾಬಿಟೀಸ್ ಬಂದ ಮೇಲೂ ಏನು ಮಾಡ್ತಾ ಇದ್ದೀವಿ, ಪೋರ್ಷನ್ ಬಗ್ಗೆ ನಿಗಾ ವಹಿಸಲ್ಲ. ಸೊ ಪೋರ್ಷನ್ ಬಗ್ಗೆ ನಿಗಾ ವಹಿಸ್ಕೊಂಡಾಗ, ಅಂದರೆ ನಾನು ಇಷ್ಟು ತರಕಾರಿ ತಿಂತೀನಿ, ಇಷ್ಟು ಅನ್ನ ತಿಂತೀನಿ, ಇಷ್ಟು ಬೇಳೆ ಕಾಳುಗಳು ಅಥವಾ ಮಾಂಸಗಳನ್ನು ತಿಂತೀನಿ, ಹೀಗೆ ಒಂದು ಬ್ಯಾಲೆನ್ಸ್ಡ್ ಆಗಿ ತಿಂದಾಗ, ಅಂದರೆ ಆ ವ್ಯಕ್ತಿಯ ತೂಕ, ಎತ್ತರ, ಅದಕ್ಕೆ ಅನುಗುಣವಾಗಿ ಪ್ಲಸ್ ಎಷ್ಟು ಫ್ಯಾಟ್ ಇದೆ, ಓವರಾಲ್ ಆ್ಯಕ್ಟಿವಿಟಿ ಹೆಂಗಿದೆ. ಇವಾಗ ಏನೋ ಕೆಲಸ ಮಾಡಲ್ಲ, ನಾನು 2 ಮುದ್ದೆ ತಿಂತೀನಿ ಅಂತಂದರೆ ಅದಕ್ಕೆ ಅರ್ಥ ಇಲ್ಲ. ಹೀಗೆ ಆ ಮನುಷ್ಯನ ಆ್ಯಕ್ಟಿವಿಟಿ ಮೇಲೆ, ಓವರಾಲ್ ದಿನಚರಿ ಮೇಲೆ ಎಲ್ಲನೂ ಡಿಸೈಡ್ ಆಗೋಂಥದ್ದು ಎಷ್ಟು ಪೋರ್ಷನ್ ತಿನ್ನಬೇಕು. ಅಲ್ಲಿ ಎಲ್ಲೂ ಸೆಟ್ ಇಲ್ಲ, ಒಬ್ಬರು 2 ಚಪಾತಿ ತಿನ್ನಬೇಕು, 2 ರೊಟ್ಟಿ ತಿನ್ನಬೇಕು, ಆ ವ್ಯಕ್ತಿಯ ಮೇಲೆ ಡಿಪೆಂಡೆಂಟ್ ಆಗಿರೋಂಥದ್ದು. ಹೀಗೆ ಆ ವ್ಯಕ್ತಿನ ಅರ್ಥ ಮಾಡಿಕೊಂಡು, ವ್ಯಕ್ತಿಯ ಆ್ಯಕ್ಟಿವಿಟಿ, ಅದ್ರ ಮೇಲೆ ಪೋರ್ಷನ್ ಡಿಸೈಡ್ ಆಗೋಂಥದ್ದು. ಸೊ ಒಂದು ಬ್ಯಾಲೆನ್ಸ್ಡ್ ಮೀಲಲ್ಲಿ ಎಲ್ಲನೂ ಅಂದರೆ ಎಲ್ಲ ಕಾಂಪೊನೆಂಟ್ಸ್ ಇದ್ದು ಕರೆಕ್ಟಾದ ಪ್ರಪೋರ್ಷನ್ಸಲ್ಲಿದ್ದಾಗ ನಮ್ಮ ದೇಹವನ್ನು, ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಳೋಕೆ ಸಾಧ್ಯ ಇದೆ. ಶುಗರ್ ಲೆವೆಲ್ಸನ್ನು ಮೇಂಟೈನ್ ಮಾಡೋಕ್ಕಿದೆ. ಡಯಾಬಿಟಿಸ್ ಬರದೇ ಇದ್ದಂಗೆ ತಡೆಗಟ್ಬೋದು, ಬಂದಿದ್ರೆ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇದೆ.